ಜನ ಮಾತಾಡ್ಕೊತಾರೆ. ಇನ್ನೊಂದು ವಿಷಯ, ಹಾಕಿರೋ ದುಡ್ಡಷ್ಟು OTT ರೈಟ್ಸ್ ಎಲ್ಲ ಬಂದ್ಬಿಡ್ತು ಅಂತ. ಅದು ವಿಜಯಣ್ಣ ಹೇಳ್ಬೇಕಲ್ಲ, ಅಂದರೆ ಹೊಂಬಾಳೆ ಅವ್ರು ಹೇಳ್ಬೇಕು. ಸೊ ನಿಮಗೆ ಗೊತ್ತಿಲ್ಲದೆ ಇರುತ್ತೆ ಶೆಟ್ಟಿ. ಐ ಥಿಂಕ್ ಅಂದರೆ ನಿಮಗೆ ಯಾಕೆ ಸುಮ್ಮನೆ ಬನ್ನಿ, ಇನ್ನೇನು ಹಾಕ್ಸಿದ ರಿಲೀಸ್ಗೆ, ಆಮೇಲೆ ಮಾತಾಡೋಣ ಇನ್ನು. ಅಂದರೆ ಉತ್ತರ ಕೊಡದೆ ನಮ್ಗೆ ಉತ್ತರ ಸಿಕ್ತು. ಗುಡ್. ಅಂದರೆ ಇನ್ನಷ್ಟು ಈ ರೀತಿ ಸಿನಿಮಾ ಮಾಡಬೇಕು ಅನ್ನೋರ್ಗೆ ಒಂದು ಧೈರ್ಯ ಬರುತ್ತೆ. ಖಂಡಿತವಾಗಿ ಈ ಥರದ ಸಿನಿಮಾಗಳಿಗೆ. ಒಂದು ಕನ್ನಡ ಸಿನಿಮಾ, ಒಂದು ಕೆರಾಡಿ ಅಂತ ಊರಿಂದ ಬಂದು ಆ ಕತೆ ಇಡೀ ಕೋಸ್ಟಲ್ ಕರ್ನಾಟಕವನ್ನು ಹಬ್ಕೊಂಡು ಅಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಹತ್ತಿ ಈಚೆ ಬರೋದಿದೆಯಲ್ಲ, ಬಂದು ಅದಕ್ಕೆ ಇವತ್ತು ಸಿಗೋಂಥ ಇದೆಲ್ಲವೂ ತುಂಬ ನೋಡಿದಾಗ ತುಂಬ ಜವಾಬ್ದಾರಿ ಅನಿಸುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಓಕೆ, ನಮ್ಮದೊಂದು ಕನ್ನಡ ಸಿನಿಮಾ ನಾವೇನು ಯೋಚನೆ ಮಾಡಿರಲಿಲ್ಲ, ಇಷ್ಟು ಒಂದು ರಿಸೆಪ್ಷನ್ ಇದೆಯಲ್ವ. ಸೊ ಇನ್ನೂ ಹೆಚ್ಚೆಚ್ಚು ಮಾಡೋದಕ್ಕೆ ಅದಕ್ಕೆ ಹೇಳಿದ್ದು ನಾನು, ಜವಾಬ್ದಾರಿಗೆ ತೊಗೊಳ್ತೀವಿ ಅವತ್ತೊಂದು ಅಂದ್ಕೊಂಡು. ಮತ್ತೊಂಥರ ಜನರ ಋಣ ತೀರಿಸ್ಬೇಕು ಅನ್ನೋ ಥರದ್ದು ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅವ್ರ ಋಣ ಉಳ್ಕೊಂಡ್ಬಿಡುತ್ತಲ್ಲ, ಅದಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದವರು, ಇಷ್ಟೆಲ್ಲ ಮಾಡಿದ್ದವರು, ಇಲ್ಲಿವರೆ ತೊಗೊಂಡೋಗಿದ್ದವರು. ಸೊ ಹಾಗಾಗಿ ಇವತ್ತು ಒಂದು ಸಲ ಒಬ್ಬರು ಕಲಾವಿದರು ಫೋನ್ ಮಾಡಿದಾಗ ಇದೇನೋ ಕೇಳಿ ನನಗೆ ಭಾಳ ಖುಷಿ ಆಯಿತು ಅನ್ನೋ ಥರ ಅನ್ನೋದು, ಅದನ್ನು ಕೇಳೋದಕ್ಕೆ ಖುಷಿ ಆಯ್ತು ನನಗೆ. ಓಕೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಇಷ್ಟೊಂದು ಇದು ಮಾಡ್ತಾರಲ್ಲ ಅನ್ನೋದೊಂದು ಇದೆಯಲ್ಲ, ಅನ್ನೋದು ಜನ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಉದಾಹರಣೆ. ಏನು ಬೇಕಾದ್ರೂ ಆಗುತ್ತೆ. 7 ಲ್ಯಾಂಗ್ವೇಜು ಐ ಥಿಂಕ್ ಈಗ ಲೆಕ್ಕ ತಗೋಬಿಟ್ಟಿದೆ ನನಗೆ. ಹೌದಾ? 7 ಮೋಸ್ಟ್ಲಿ ಬೆಂಗಾಲಿ ಒಂದು ಥಿಯೇಟ್ರಿಕಲ್ಲಿ ಮಾಡಲ್ಲ ಅನ್ಸುತ್ತೆ. ಓಕೆ. ಸರ್ಟನ್ ಟರ್ಮ್ಸ್, ಬಿಕಾಸ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜು ಅನ್ನೋ ಥರ ಹಿಂದಿ ಈ ಥರದ್ದೇನೋ ಇರುತ್ತೆ ಮೋಸ್ಟ್ಲಿ, ಅಥವಾ ಅದು OTT ಬರ್ಬೇಕಾದ್ರೆ ಬರ್ಬೋದೇನೋ. ಅದನ್ನು ದಾಟ್ ಮಿಕ್ಕಿದೆಲ್ಲ ಇರುತ್ತೆ. ಸ್ಪ್ಯಾನಿಷ್ ಆ್ಯಡ್ ಆಗಿದೆ, ಸ್ಪ್ಯಾನಿಷ್ ಅಲ್ಲಿ 7 ಭಾಷೆ ಆಯ್ತಲ್ಲ. ಹೌದು, 7 ಸಿನಿಮಾ 30 ದೇಶಗಳಲ್ಲಿ ರಿಲೀಸ್ ಆಗುತ್ತೆ. ಹಾಂ ಹೌದು, ತುಂಬ ಹೊಸ ಲೊಕೇಶನ್ಸ್ಗಳನ್ನ ಲಾಸ್ಟ್ ಟೈಮು ಸುಮಾರು ಹೊಸ ಲೊಕೇಶನ್ಗಳೆಲ್ಲ ಓಪನ್ ಆಗಿತ್ತು. ಸೊ ಅದಾಗಿ ಓಪನ್ ಆಗ್ತಾ ಹೋಗಿದ್ದು. ಸೊ ಆ ಜಾಗದಲ್ಲೆಲ್ಲ ಈ ಸಲ ಅದನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಿನಿಮಾ ಅಂದರೆ ಬೇರೆ ನಾ ಕಂಪೇರ್ ಮಾಡಿ ಹೇಳೋದಾದರೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗೋದು, ಬೇರೆ ಬೇರೆ ಊರುಗಳಲ್ಲಿ ಇವೆಂಟು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಕಪಿಲ್ ಶರ್ಮಾ ಶೋನಲ್ಲಿ ಶೆಟ್ರು ಬರ್ತಾರೆ ಅಂದ್ರೆ ಆ ಥರದ ಪ್ರಮೋಷನ್ ಬಗ್ಗೆ ನನಗೆ ಆಡಂಬರ ಇಲ್ಲದೆ ಬರ್ತಾ ಇದ್ರಿ ಅನ್ನಿಸ್ತಿಲ್ಲ. ಅಂದ್ರೆ ಆ ಥರದ ಇಂಟ್ರೆಸ್ಟ್ ಇರಲಿಲ್ಲ. ಅಂದ್ರೆ ಒಂದು ಒಳ್ಳೆ ಟ್ರೈಲರ್ ಕೊಡಬೇಕು ಅನ್ನೋದಿತ್ತು, ಆ್ಯಂಡ್ ಅದರಲ್ಲಿ ತುಂಬ ಏನು ಹೇಳಬೇಕು ಅನ್ನೋದಿರಲಿಲ್ಲ. ಸೊ ಒಂದು ಐಡಿಯಾ ಸಿಗ್ಬೇಕು ಜನರಿಗೆ ಅನ್ನೋ ಥರ ಇತ್ತು. ಒಂದು ಪಾಯಿಂಟಲ್ಲಿ ನಾನು ವಿಜಯಣ್ಣ ಟ್ರೈಲರೇ ಬಿಡೋದು ಬೇಡ ಅಂತಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಮೇ ಬಿ ಒಂದಷ್ಟು ಓಪನಿಂಗ್ ನಂಬರ್ಸು ಅದರಲ್ಲೆಲ್ಲ ಸ್ವಲ್ಪ ಜನ ವೆಯ್ಟ್ ಮಾಡ್ಬೋದೇನು. ಸೊ ಜನ ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದಲ್ಲ ಈ ಫಿಲ್ಮ್ನ ಅನ್ನೋ ಥರ ಥಾಟ್ಗೆ ಹೋಗಿದ್ದು. ಇಬ್ಬರು ಆಸ್ ಅ ಡೈರೆಕ್ಟರ್, ಆಸ್ ಅ ಪ್ರೊಡ್ಯೂಸರ್ ಇಬ್ಬರು ಇದು ಮಾಡಿದ್ವಿ. ಆಮೇಲೆ ಎಲ್ಲರೂ ಚೆಲುವೇಗೌಡರು ಅವರು ಇವರೆಲ್ಲ ಸುತ್ತಮುತ್ತ ಎಲ್ಲರೂ ಹೇಳಿದ್ರು, ಒಂದು ಟ್ರೈಲರ್ ಬೇಕಪ್ಪ, ಅದು ಹಿಂದಿ ಡಿಸ್ಟ್ರಿಬ್ಯೂಟರ್ಸ್ ಅವರು ಇವರೆಲ್ಲ ಏನು ತಲೆಯಾಗಿದೆ ನಿಮಗೆ, ಒಂದು ಟ್ರೈಲರ್ ಬಿಡಿ ಅಂತ ಅಂದ್ಕೊಂಡು. ಐ ಥಿಂಕ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋಂಥದ್ದು ತುಂಬ ಇರುತ್ತೆ ಜನರಿಗೆ. ಸೊ ಅದನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಲೆಟ್ ಸಿ ಮುಂದೆ ಹೋಗ್ತಾ ಹೋಗ್ತಾ ಅದೇ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋ ಥರದಲ್ಲಿ. ಸೊ ಈಗ ಒಂದಷ್ಟು ಓಡಾಡ್ತೀವಿ ಇವಾಗ. ಐ ಥಿಂಕ್ ಇನ್ನೊಂದು 1 or 2 days ಆಂಧ್ರಕ್ಕೆ ಹೋಗುವಂಥದ್ದಿದೆ, ಬಾಂಬೆಗೆ ಹೋಗುವಂಥದ್ದಿದೆ. ಕೊಚ್ಚಿದು ಮುಗಿಸಿದ್ವಿ, ಫಸ್ಟ್ ಸ್ಟಾರ್ಟ್ ಕನ್ನಡದಿಂದನೇ ಅಂತ ಇರೋದ್ರಿಂದ ಕನ್ನಡ ಮುಗಿಸಿದೀವಿ ಅಲ್ಲಿ. ಮೇ ಬಿ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಅದಕ್ಕಿಂತ ತುಂಬ ಏನು ಮಾಡಿ ಆಮೇಲೆ ಏನಾಗುತ್ತೆ, ಒಂದು ಪೋಸ್ಟರ್ ಬಿಟ್ಬಿಟ್ಟು ಊರೆಲ್ಲ ಮಾತಾಡ್ಬಿಡ್ತೀವಿ ನಾವು, ಜನರಿಗೆ ಮಾತಾಡೋಕ್ಕೆ ಬಿಡಲ್ಲ. ಜನ ಮಾತಾಡ್ಬಿಟ್ರೆ ಒಳ್ಳೇದದ ಅಂತ ಅನ್ಸುತ್ತೆ. ಅವರು ನಿಂತಿದ್ದಾರೆ ಒಬ್ರು, ಅದರ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಒಂದು ಫೋಟೋ ತೆಗೆದ್ರದ್ದು. ಸೊ ನಾವು ಹೇಳಿದೀವಿ ನಮಗೆ ಸೆಟ್ ಫಸ್ಟ್ ಆಫ್ ಆಲ್ ರಿವೀಲ್ ಆಗ್ಬಾರ್ದು. ಅವ್ರ ರೆಫರೆನ್ಸ್ ಏನಿಲ್ಲ, ತೆಗೆದಲ್ಲಿ ಯಾವುದೋ ಒಂದು ಮೀಡಿಯಾ ಕೊಟ್ಟರನ್ನ. ಕಾಂತಾರ ಶೂಟಿಂಗ್ ಸೆಟ್ಟಲ್ಲಿ ಸೆಟ್ ಬೆಂಕಿ ಹತ್ತಿ ಉರಿದು ಫೈರ್ ಇಂಜಿನಿಯರ್ ಹೋಗಿ ಆರಿಸಿದ್ದಾರೆ ಶಾಮಕದವರು ಅಂತೇಳಿ ನ್ಯೂಸ್ ಮಾಡಿದ್ರು. ಅದನ್ನ ಅಷ್ಟು ಫಾಸ್ಟ್ ಏನಾದ್ರು ಅವರು ಬೆಂಕಿ ಉರಿತಿರ್ಬೇಕಾದ್ರೆ ಬಂದಿದ್ರೆ ಇನ್ನು ಒಂದು ಹಟ್ಟು ಉಳಿತಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.